ರಾಮನಗರದ ಹೆಸರನ್ನ ಚೇಂಜ್ ಮಾಡೇ ಮಾಡ್ತೀನಿ. ಕಾನೂನಲ್ಲಿ ಸಂವಿಧಾನದಲ್ಲಿ ಯಾರನ್ನೂ ಈ ವಿಚಾರವಾಗಿ ಕೇಳಬೇಕು ಅಂತಿಲ್ಲ. ಇನ್ಫಾರ್ಮ್ ಮಾಡಬೇಕು ಅನ್ನೋ ಸರ್ಕ್ಯುಲರ್ ಇತ್ತು, ಮಾಡಿದ್ವಿ. ರಾಮನಗರ ಹೆಸರು ಬದಲಾವಣೆ ಮಾಡೇ ಮಾಡ್ತೀವಿ. ಹೇಗೆ ಹೆಸರು ಚೇಂಜ್ ಮಾಡಬೇಕು ಅನ್ನೋದು ಗೊತ್ತು ಅಂತ ಮೋದಿ ಮತ್ತು HDKಗೆ ಸವಾಲ್ ಹಾಕಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್. ರಾಮನಗರದ ವಿಚಾರದಲ್ಲಿ ಇದೀಗ ಬದಲಾವಣೆಗೆ ಕೇಂದ್ರ ನಕಾರ ಅಥವಾ ಒಪ್ಪಿಲ್ಲ. ಕೆಲವೊಂದು ರೀಸನ್ಸ್ಗಳನ್ನು ಕೊಟ್ಟು ಕೇಂದ್ರ ಒಪ್ಪಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ DK ವರ್ಸಸ್ HDKಯ ವಾಕ್ ಸಮರ ತಾರಕಕ್ಕೇರ್ತಾ ಇದೆ. ರಾಮನಗರ ಜಿಲ್ಲೆಯನ್ನ ತಂದಂತಹ ಕೀರ್ತಿ ಅಫ್ಕೋರ್ಸ್ HDKಗೆ ಸೇರುತ್ತೆ, ಸೆಂಟ್ರಲ್ ಮಿನಿಸ್ಟರ್ HDKಗೆ ಸೇರುತ್ತೆ. ಆದರೆ ಅದನ್ನ ಬೆಂಗಳೂರಿಗೆ ತರೋದ್ರ ಮುಖಾಂತರ ಬೆಂಗಳೂರು ಲ್ಯಾಂಡ್ ವ್ಯಾಲ್ಯೂವನ್ನು ಸೇರಿದಂತೆ ಹಲವಾರು ಯೋಜನೆಗಳನ್ನ ರಾಮನಗರ ಜಿಲ್ಲೆಗೆ ಕೊಡಬೇಕು. ಆ ಜನತೆ ಅದನ್ನು ಅನುಭವಿಸಬೇಕು. ಬ್ರ್ಯಾಂಡ್ ಬೆಂಗಳೂರು ವ್ಯಾಲ್ಯೂ ರಾಮನಗರಕ್ಕೂ ಸಿಗಬೇಕು. ತರ್ತೀನಿ, ಬದಲಾವಣೆ ಮಾಡೇ ಮಾಡ್ತೀನಿ ಅಂತ DK ಪಟ್ಟು ಹಿಡಿದಿದ್ರು. ಆವತ್ತಿನಿಂದಲೂ DK ವರ್ಸಸ್ HDK ವಾಕ್ ಸಮರ ತಾರಕಕ್ಕೇರಿತ್ತು. ಬಟ್ ಈಗ ಅಂತಿಮ ಕ್ಷಣಕ್ಕೆ ಬಂದು ನಿಂತಿದೆ. ಕೇಂದ್ರ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ, ಕೆಲವೊಂದು ಕಾರಣಗಳನ್ನ ಕೊಡೋದ್ರ ಮುಖಾಂತರ. ಆದ್ರೆ ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆ ಅಥವಾ ತಾಲೂಕುಗಳನ್ನ ಹೆಸರನ್ನ ಬದಲಾಯಿಸೋದು ಅಥವಾ ಒಂದು ಕಡೆಗೆ ಸೇರಿಸುವಂತಹ ವಿಚಾರ ಅಂತ ಬಂದಾಗ ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಕೇಂದ್ರಕ್ಕೆ ಒಂದು ಇನ್ಫಾರ್ಮೇಶನ್ ಕಳಿಸ್ಬೇಕಾಗುತ್ತೆ. ಆ ಲೆಟರ್ನ ಇವ್ರು ಕಳಿಸಿದ್ರು. ಬಟ್ ಕೇಂದ್ರ ಕೆಲವೊಂದು ಕಾರಣಗಳನ್ನ ಕೊಟ್ಟು ಬೇಡ, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ಕಾರಣವನ್ನ ಕೊಟ್ಟು ಒಂದು ಸ್ಟ್ಯಾಂಡರ್ಡ್ ಆನ್ಸರ್ನ ಕೊಟ್ಟು ಸೆಂಟ್ರಲ್ನವ್ರು ಏನು ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಆದರೆ DK ನೋ, ಅದನ್ನು ಹೇಗೆ ತಗೊಳ್ಬೇಕು ಗೊತ್ತು, ನಮಗೂ ಕೂಡ ಕಾನೂನು ಗೊತ್ತಿದೆ ಅಂತ ಹೇಳೋದ್ರ ಮುಖಾಂತರ ವಾಪಸ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಏನು ಮಾಡ್ತಾರಪ್ಪ ಈ ಪ್ರಕರಣದಲ್ಲಿ ಅಂದರೆ ಸಂಪುಟದಲ್ಲಿ ಮತ್ತೆ ಒಪ್ಪಿಗೆ ತಗೋಬೇಕಾಗತ್ತೆ, ಮತ್ತೊಂದ್ಸಲ ಇದನ್ನ ಅನುಮೋದನೆ ತಗೋಬೇಕಾಗತ್ತೆ. DK ಮುಂದಾಗ್ತಾರೆ ಅದಕ್ಕೆ ಅಂತ ಮಾಹಿತಿ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ರಾಮ್ ನೀಡ್ತಾರೆ. ರಾಮ್, ಇಟ್ಸ್ ಅ ಪ್ಯೂರ್ಲಿ ಪಾಲಿಟಿಕ್ಸ್ ಅಷ್ಟೇ, ಇಟ್ಸ್ ನನ್ ಅದರ್ ದೆನ್ ಪ್ಯೂರ್ಲಿ ಪಾಲಿಟಿಕ್ಸ್. ಕೇಂದ್ರ ಯಾವೆಲ್ಲ ಅಂಶಗಳನ್ನ ಕೊಟ್ಟು ರಾಮನಗರದ ಹೆಸರು ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಸಂಪರ್ಕ ಸಾಧ್ಯ ಆಗ್ತಿಲ್ಲ, ವಾಪಸ್ ಪ್ರಯತ್ನ ಪಡೋಣ. ವೆಲ್ ಓಕೆ, ಇದೀಗ ರಾಮನಗರ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ DK ವರ್ಸಸ್ HDK. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳುವಂತ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು. ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಹೌದು, ರಿಯಲ್ ಎಸ್ಟೇಟ್ಗೆನೆ. ನಮ್ಮ ಬೆಂಗಳೂರು ಜನ ಏನು, ನಮ್ಮ ಕನಕಪುರ ಜನಕ್ಕೇನು, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇವ್ರಿಗೆಲ್ಲ ಅನುಕೂಲ ಆಗ್ಬಾರ್ದಾ? ನಿಂಗೆ ಮಾತ್ರ ನೀವ್ ಯಾಕೆ ಬಂದ್ರಿ ಅಲ್ಲಿಂದ? ಅಗೇನ್ ಸಂಪರ್ಕಕ್ಕೆ ನನ್ನ ಕೊಲೀಗ್ ರಾಮ್ ಗೋಯಿಡ್. ರಾಮ್, ಪ್ಯೂರ್ಲಿ ಪಾಲಿಟಿಕ್ಸ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಏನಾಗ್ಬೋದು ಈ ಪ್ರತಿಷ್ಠೆಯ ಕದನ? ಹೇಳ್ತಾ ಇರೋ ಹಾಗೆ ವಿದ್ಯಾ, ರಾಮನಗರದಲ್ಲಿ ರಾಜಕೀಯ ಜಟಾಪಟಿ ಇವತ್ತು ನಿನ್ನೆಯದಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ. ಬಹಳಷ್ಟು ವರ್ಷಗಳಿಂದಲೂ ಕೂಡ ಇದ್ದೇ ಇದೆ. ರಾಮನಗರ ರಾಜಕೀಯದಲ್ಲಿ ಘಟಾನುಘಟಿ ನಾಯಕರು ಜಟಾಪಟಿ ನಡೀತಾನೆ ಇರುತ್ತೆ. ಈಗ ರಾಮನಗರದ ಹೆಸರು ಬದಲಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ವರ್ಸಸ್ ಕೇಂದ್ರ ಮಂತ್ರಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ನಡುವೆ ಯಾವಾಗ ಈ ವಿಚಾರ ಪ್ರಸ್ತಾಪ ಆಯಿತೋ ಅವತ್ತಿನಿಂದಲೂ ಕೂಡ ಈ ಜಟಾಪಟಿ ನಡೆಯುತ್ತಲೇ ಬರ್ತಾ ಇದೆ. ಈ ರಾಜ್ಯ ಸರ್ಕಾರ ಯಾವಾಗ ಅಂದರೆ DK ಶಿವಕುಮಾರ್ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರು, ಆ ದಿನದಿಂದಲೂ ಕೂಡ ರಾಮನಗರದ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡು ಬಿಟ್ಟಿದ್ದಾರೆ. ಆ ದಿನದಿಂದಲೂ ಕೂಡ HD ಕುಮಾರಸ್ವಾಮಿ ಅವರು ವಿರೋಧ ಮಾಡಿಕೊಂಡೇ ಬಂದಿದ್ರು. ಅದರಲ್ಲೂ ರಾಮನಗರವನ್ನ ಯಾಕೆ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ DK ಶಿವಕುಮಾರ್ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ರು. ರಾಮನಗರ ಅಂತ ಇದ್ರೆ ಅಭಿವೃದ್ಧಿ ಸಾಧ್ಯ ಇಲ್ಲ, ಅದನ್ನೇ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾವು ಮರುನಾಮಕರಣ ಮಾಡಿಬಿಟ್ರೆ ಅಲ್ಲಿಗೆ ಬೆಂಗಳೂರು ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆಯೋ ಅದೇ ರೀತಿಯಾಗಿ ಈ ಜಿಲ್ಲೆಯೂ ಕೂಡ, ಅಖಂಡ ಬೆಂಗಳೂರು ಕೂಡ ಅಭಿವೃದ್ಧಿ ಆಗುತ್ತೆ. ಇದು DK ಶಿವಕುಮಾರ್ ಅವರು ಹೇಳ್ತಾ ಇರುವಂತ ಮಾತು. ಆದರೆ ಆ ದಿನದಿಂದಲೂ ಕೂಡ HD ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಲೇ ಬರ್ತಾ ಇದ್ರು. ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಮನಗರವನ್ನ ಜಿಲ್ಲೆಯನ್ನಾಗಿ ಮಾಡಿದ್ರು.
HD ಕುಮಾರಸ್ವಾಮಿಯವರು. ಆ ಒಂದು ಭಾವನಾತ್ಮಕ ಸಂಬಂಧ ಇದೆ ರಾಮನಗರದ ಜೊತೆಗೆ HD ಕುಮಾರಸ್ವಾಮಿಯವರಿಗೆ. ಹಾಗಾಗಿನೇ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾಮಕರಣ ಮಾಡೋದಕ್ಕೆ ಅವರು ಬಿಡ್ತಾ ಇಲ್ಲ, ಅದನ್ನ ಒಪ್ಪಿಗೆ ಕೂಡ ಕೊಡ್ತಾ ಇಲ್ಲ. ಆದ್ರೆ ಇತ್ತ DK ಶಿವಕುಮಾರ್ ಹಠ ಹಿಡಿದು ಬಿಟ್ಟಿದ್ದಾರೆ, ಬೆಂಗಳೂರು ದಕ್ಷಿಣ ಮಾಡೇ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿನೇ ಇದು ಎಲ್ಲೊಂದ್ ಕಡೆ ಕೇಂದ್ರದವರೆಗೂ ಹೋಯಿತು. ಕೇಂದ್ರ ಸರ್ಕಾರ ಈಗ ಮರುನಾಮಕರಣ ಮಾಡೋದಕ್ಕೆ ಅಥವಾ ಈ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನೇಮ್ ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ, ನಿರಾಕರಿಸಿದೆ. ಇದು ಸಹಜವಾಗಿ DK ಶಿವಕುಮಾರ್ ಅವರ ಕಣ್ಣನ್ನ ಕೆಂಪು ಮಾಡಿಬಿಟ್ಟಿದೆ. ಈಗ ಇವತ್ತು DK ಶಿವಕುಮಾರ್ ಅವರ ಮಾತನ್ನ ನಾವು ಕೇಳಿಸ್ಕೊಂಡ್ವಿ. ನನಗೆ ಗೊತ್ತಿದೆ ಯಾರ ಬಳಿ ಹೋಗಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಎಲ್ಲಿಂದ ಇದನ್ನ ತಪ್ಪಿಸಿದ್ದಾರೆ, ಎಲ್ಲವೂ ನಂಗೆ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ನಾನು ಏನು ಅನ್ಕೊಂಡಿದ್ದೀನೋ ಅದನ್ನ ಮಾಡಿಯೇ ಮಾಡ್ತೀನಿ. ರಾಮನಗರ ಜಿಲ್ಲೆ ಏನು ಹೆಸರಿದೆಯಲ್ಲ ರಾಮನಗರ, ಅದನ್ನ ಬೆಂಗಳೂರು ದಕ್ಷಿಣ ಮಾಡೇ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಬಹಳ ಖಾರವಾಗಿನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಸೆಡ್ಡು ಹೊಡೆದ್ರ DK ಶಿವಕುಮಾರ್ ಅನ್ನೋ ಸಹಜವಾದಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರಿಗೆ ಒಂದು ಕನಸಿದೆ. ಅಂದ್ರೆ ಈ ಹಿಂದೆ ಯಾವ ರೀತಿಯಾಗಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯನ್ನಾಗಿ ಮಾಡಿ ನಾನ್ ಮಾಡಿದ್ದು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು, ಅದನ್ನ ಸಹಜವಾಗಿ ಕಾಂಗ್ರೆಸ್ಸಿಗರಿಗೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಎಸ್ಪೆಷಲಿ DK ಶಿವಕುಮಾರ್ ಅವರಿಗೆ. ಆ ರೀತಿಯಾಗಿ ಮಾತುಗಳಿದಾವೆ. ಅಂದ್ರೆ DK ಶಿವಕುಮಾರ್ ಅದನ್ನ ಒಪ್ಕೊಳ್ತಾ ಇರಲಿಲ್ಲ, ಆ ರೀತಿಯಾದಂತ. ಅದೇ ರೀತಿಯಾಗಿ ಈಗ ಬೆಂಗಳೂರು ದಕ್ಷಿಣ ಮಾಡಿ ತಾವು ಮಾಡಿದೀವಿ, ತಮ್ಮ ಸರ್ಕಾರದಲ್ಲಿ ಮಾಡಿದೀವಿ, ತಾವು DCM ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಖ್ಯಾತಿಯನ್ನ ಮಾಡೋದಕ್ಕೆ DK ಶಿವಕುಮಾರ್ ಮನಸ್ಸು ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಅಡ್ಡಗಾಲನ್ನ ಹಾಕಿರೋದು ನಿಜಕ್ಕೂ ಕೂಡ ಅವರಿಗೆ ಬಹಳ ಬೇಸರ ತರಿಸಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ಇದೀಗ ಕುಮಾರಸ್ವಾಮಿ ಅವರ ವಿಚಾರ ಅಂತ ತಗೊಂಡಾಗ ಕುಮಾರಸ್ವಾಮಿ ಅವರಿಗೆ ಈ ರಾಮನಗರ ಅನ್ನುವಂಥದ್ದು ಅಸ್ತಿತ್ವದ ವಿಚಾರ ಆಗ್ಬಿಡುತ್ತೆ. ಯಾಕಂದ್ರೆ ರಾಮನಗರ ಜಿಲ್ಲೆ ಘೋಷಿಸಿದೆ ಅವರಲ್ವಾ, ಹೊಸದಾಗಿ ಜಿಲ್ಲೆ ಮಾಡಿದೆ ಅವರು. ಮಗದೊಂದು ಕಡೆ DK ಶಿವಕುಮಾರ್ ಅವ್ರಿಗೆ ಅಲ್ಲಿರುವಂತಹ ರಾಜಕೀಯ ಪ್ರಭಾವವನ್ನ, ಕುಮಾರಸ್ವಾಮಿ ಅವರ ಪ್ರಭಾವವನ್ನ ತಗ್ಗಿಸ್ಬೇಕು ಅಂದ್ರೆ ಇವರು ಇದನ್ನ ಈಗ ಹೇಳ್ದಾಗ ಮಾಡ್ಲೇಬೇಕು. ಆಮೇಲೆ ಇದು ಕಂಪ್ಲೀಟ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹಾಗಾದ್ರೆ ಇಲ್ಲಿ ತನಕ ಈ ರೀತಿಯ ಬದಲಾವಣೆಗಳು ಆಗೇ ಇಲ್ವಾ ಅಂತ ನೋಡೋದಾದ್ರೆ, ಈ ಗುಜರಾತ್, ಉತ್ತರ ಪ್ರದೇಶದಲ್ಲಿ ಗಲ್ಲಿಯಲ್ಲೂ ಹೆಸರುಗಳನ್ನು ಬದಲಾಯಿಸಿದ್ದಾರೆ. ಯಾಕೆ ರಾಜ್ಯದಲ್ಲಿ ಆಗ್ತಾ ಇಲ್ಲ, ರಾಮನಗರದ ವಿಚಾರದಲ್ಲಿ ಆಗ್ತಾ ಇಲ್ಲ? ಪ್ಯೂರ್ಲಿ ಪಾಲಿಟಿಕ್ಸ್ ಅಷ್ಟೇ ಇಲ್ಲಿ ನಡೀತಾ ಇರೋದು. ಈಗ ಮತ್ತೊಮ್ಮೆ ಇದು ಸಂಪುಟದಲ್ಲಿ ಒಪ್ಪಿಗೆ ತರಬೇಕಾಗುತ್ತೆ, ಅನುಮೋದನೆ ಯಾವಾಗ ಸಿಗುತ್ತೆ, ಮೇ ಬಿ ಇವತ್ತು ಥರ್ಸ್ಡೇ ನಾಳೆ ಫ್ರೈಡೆ ಆಗ್ಬೋದು ಅಂತ ಕಾಣುತ್ತೆ. DK ಶಿವಕುಮಾರ್ ಅವರು ಪ್ರಸ್ತಾಪಕ್ಕೆ ತರ್ಬೋದು. ಸೊ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಇದು DK ವರ್ಸಸ್ HDK ಕದನ ರಾಮನಗರದ ವಿಚಾರದಲ್ಲಿ ಮತ್ತೊಂದು ಹಂತ ತಲುಪುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ಇದು.